ಭಾರತೀಯ ಸಂಪ್ರದಾಯದ ಧಾರ್ಮಿಕ, ದಾರ್ಶನಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ವೈಕುಂಠ, ಏಕಾದಶಿ ಮತ್ತು ಉಪವಾಸ ಈ ಮೂರು ವಸ್ತುಗಳು ಪರಸ್ಪರ ವಿರೋಧಿ ಸಂಜ್ಞೆಗಳಲ್ಲ, ಅವು ಒಂದನ್ನು ಒಂದು ಪೂರೈಸುವ. ಮನುಷ್ಯನ ಬದುಕನ್ನು ಶರೀರ ಮನ ಆತ್ಮದ ಸಮತೋಲನದ ಕಡೆಗೆ ನಡೆಸುವ ಅಪೂರ್ವ ಸಾಧನಗಳು. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಸಾವಿರಾರು ವರ್ಷದ ಪರಂಪರೆಯ ಜ್ಞಾನ ದಟ್ಟವಾಗಿ ನೆಲೆಸಿದೆ. ವೈಕುಂಠವೆಂದರೆ ಕೇವಲ ದೇವರ ಲೋಕವಲ್ಲ, ಇದು ದುಃಖವಿಲ್ಲದ, ಅಸ್ಥಿರತೆಯಿಲ್ಲದ, ಬಂಧನವಿಲ್ಲದ ಪರಮಶಾಂತಿಯ ಸ್ಥಿತಿ. ವೈಕುಂಠ ಎಂಬ ಶಬ್ದಕ್ಕೆ ಪುರಾಣಗಳಲ್ಲಿ ವಿಶೇಷ ವ್ಯುತ್ಪತ್ತಿಯಿದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿರುವ ಪ್ರಸಂಗದಂತೆ ಒಂದು ಮನ್ವಂತರದಲ್ಲಿ ಮಹಾವಿಷ್ಣುವು ವಿಕುಂಠೆ ಎಂಬ ಸ್ತ್ರೀಯ ರೂಪದಲ್ಲಿ ಅವತಾರಗೊಂಡ ಕಾರಣ ನಾರಾಯಣನಿಗೆ ವೈಕುಂಠ ಎಂಬ ಹೆಸರು ಪ್ರಚಲಿತವಾಯಿತು ಎಂದು ವಿವರಿಸಲಾಗಿದೆ. ಇದರಿಂದ ತಿಳಿಯುವುದು ಏನೆಂದರೆ, ವೈಕುಂಠ ಎನ್ನುವುದು ಯಾವುದೇ ಮಾಯಾಲೋಕವಲ್ಲದೆ ಮನುಷ್ಯನ ಅಂತರಂಗದಲ್ಲಿ ಮೂಡುವ ನಿರ್ಮಲತೆಯ, ಶಾಂತಿಯ ಮತ್ತು ಸುಖದ ಸಂಕೇತ. ವೈಕುಂಠವನ್ನು ಲೋಕವಾಗಿ ಬಿಂಬಿಸಿದರೂ ಅದರ ಮೂಲಾರ್ಥ ಮನುಷ್ಯನಲ್ಲಿ ಶಾಂತಿ ಎಂಬ ದಿವ್ಯಾವಸ್ಥೆಯೇ. ಭಾರತೀಯ ಕಾಲಗಣನೆ, ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ಜ್ಯೋತಿಪಥದಲ್ಲಿ ಅನೇಕ ಪವಿತ್ರ ತಿಥಿಗಳು ಹೊಳೆಯುತ್ತವೆ. ಅವುಗಳಲ್ಲಿ ಅತ್ಯಂತ ಮಹತ್ತರವಾದದ್ದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ. ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶಿಸುವ ಮೊದಲು ಧನುರ್ಮಾಸದ ಶುಕ್ಲ ಪಕ್ಷದ ಶುದ್ಧ ಏಕಾದಶಿಯ ದಿನವೇ ಇದಾಗಿರುತ್ತದೆ. ಈ ದಿನಕ್ಕೆ ಭಾರತದಲ್ಲಿ ಅಸಂಖ್ಯ ಭಕ್ತರ ಮನಸ್ಸು ವಿಶೇಷ ಭಾವಭರಿತವಾಗಿರುತ್ತದೆ. ಏಕೆಂದರೆ ಈ ದಿನವನ್ನು ವೈಕುಂಠದ ಬಾಗಿಲು ಭಕ್ತರಿಗಾಗಿ ತೆರೆಗೆ ಬರುವ ದಿನವೆಂದು ಪರಿಗಣಿಸಲಾಗಿದೆ. ಏಕಾದಶಿ ಎಂದರೆ ಚಾಂದ್ರಮಾನದ 11ನೆಯ ತಿಥಿ. ಆದರೆ ಅದು ತಿಥಿಯ ಹೆಸರು ಮಾತ್ರವಲ್ಲ, ಒಂದು ಸನಾತನ ವ್ರತ. ಏಕಾದಶಿಯ ಅಂತರಂಗ ಅತಿ ಸುಂದರ. ಮನುಷ್ಯನ ದೇಹ ಮನಸ್ಸು 11 ಇಂದ್ರಿಯಗಳಿಂದ ಆವೃತವಾಗಿದೆ ಎಂಬ ದೃಷ್ಟಿಕೋನದಂತೆ 11ನೇ ತಿಥಿ ಈ ಇಂದ್ರಿಯಗಳ ಮೇಲಿನ ಆಧಿಪತ್ಯಕ್ಕೆ ಮಾರ್ಗ. ಕಣ್, ಕಿವಿ, ಮೂಗು, ನಾಲಿಗೆ, ಚರ್ಮ ಹಾಗೂ ಮಾತು, ಕೈ, ಕಾಲು, ಉದರ, ಉಪಸ್ಥ ಈ 10 ಇಂದ್ರಿಯಗಳಿಗೆ ಮೇಲ್ವಿಚಾರಕ ಮನಸ್ಸು. ಈ 11 ಶಕ್ತಿಗಳನ್ನು ಸಮತೋಲನಗೊಳಿಸುವ ದಿನವೇ ಏಕಾದಶಿಯ ಮಹತ್ವ. ಆದರೆ ಏಕಾದಶಿಯನ್ನು ಕೇವಲ ಕ್ರಮವೊಂದಾಗಿ ನೋಡಿದರೆ ಅದು ಒಂದು ಉಪವಾಸದ ದಿನವಾಗಿ ಬಿಡುತ್ತದೆ. ಆದರೆ ಅದರೊಳಗೆ ಅಡಗಿರುವ ತತ್ವಕ್ಕೆ ಮುಟ್ಟಿದಾಗ ಇದರ ಶ್ರೇಷ್ಠತೆ ಇನ್ನೂ ಗಾಢವಾಗುತ್ತದೆ. ದಶಮಿಯಂದು ಒಂದು ಹೊತ್ತು ಮಾತ್ರ ಊಟ ಮಾಡುವುದು ದೇಹವನ್ನು ಒಂದು ಮಿತಿಯೊಳಗೆ ಇರಿಸುವ ಅಭ್ಯಾಸ. ಏಕಾದಶಿಯಂದು ಉಪವಾಸ ಮಾಡುವುದು ಅಂದರೆ ಆಹಾರವನ್ನು ತ್ಯಜಿಸುವುದಲ್ಲ, ಅದು ಉಪವಾಸ, ದೈವಸ್ಮರಣೆಯ ಸಮೀಪದಲ್ಲಿ ಮನಸ್ಸನ್ನು ಇರಿಸುವುದು. ಉಪವಾಸ ಮಾಡಿದಾಗ ಹೊಟ್ಟೆಯಲ್ಲಿ ಜೀರ್ಣದ ಕಾರ್ಯ ಬಾರದ ಕಾರಣ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ. ಅಷ್ಟೇ ಅಲ್ಲ, ಮನಸ್ಸು ಚಂಚಲತೆಯಿಂದ ನಿಧಾನವಾಗಿ ಹಿಂಜರಿದು ಶಾಂತಿಗೆ, ಏಕಾಗ್ರತೆಗೆ ತಿರುಗುತ್ತದೆ. ಉಪವಾಸದ ಪರಂಪರೆಯ ಹಿಂದೆ ದೈವಭಕ್ತಿಯಷ್ಟೇ ಅಲ್ಲ, ಮನೋವಿಜ್ಞಾನ ಮತ್ತು ದೇಹತತ್ವದ ಆಳವಾದ ಅರಿವು ಇದೆ. ಮನುಷ್ಯ ದಿನನಿತ್ಯವೂ ಆತುರದ ಬದುಕಿನಲ್ಲಿ ದೇಹಕ್ಕೆ ನಿರಂತರ ಆಹಾರ, ಇಂದ್ರಿಯಗಳಿಗೆ ನಿರಂತರ ಸ್ಪರ್ಶ, ಮನಸ್ಸಿಗೆ ನಿರಂತರ ಉದ್ವೇಗ ನೀಡುತ್ತಲೇ ಇರುತ್ತಾನೆ. ಈ ಅತಿಯಾದ ಸಂವೇದನಾತ್ಮಕ ಚಲನವಲನಗಳು ದೇಹದ ಜೀರ್ಣಶಕ್ತಿ ಕುಗ್ಗಿಸುವಂತೆ ಮನಸ್ಸನ್ನು ಅಸ್ಥಿರಗೊಳಿಸುತ್ತವೆ. ಉಪವಾಸವು ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಸಮತೋಲನ, ಹೃದಯಕ್ಕೆ ಶುದ್ಧತೆ, ಚಿಂತನೆಗೆ ಪವಿತ್ರತೆ ನೀಡುತ್ತದೆ. ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳ ಸಮೇತ ಭೂಲೋಕಕ್ಕೆ ಇಳಿದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆ. ಇದರಿಂದಾಗಿ ಈ ತಿಥಿಯನ್ನು ಮುಕ್ಕೋಟಿ, 3 ಕೋಟಿ ಏಕಾದಶಿ ಎಂದು ಕರೆಯಲಾಗಿದೆ. ಮತ್ತೊಂದು ಅರ್ಥವೂ ಇದೆ. ಈ ಒಂದು ಏಕಾದಶಿಯ ಪವಿತ್ರತೆ, ಫಲ, ಮಹಿಮೆ ಮಿಕ್ಕ 3 ಕೋಟಿಗೂ ಸಮಾನ ಎನ್ನುವ ಅಭಿಪ್ರಾಯವು ವೈಷ್ಣವ ಸಂಪ್ರದಾಯದಲ್ಲಿ ಇದೆ. ಅದಕ್ಕಾಗಿ ಈ ದಿನವನ್ನು ವಿಶೇಷವಾಗಿ ಆಚಾರ ವಿಚಾರಗಳಿಂದ ಆಚರಿಸಲಾಗುತ್ತದೆ.
ಹಳೆಯ ಋಷಿಗಳು ಉಪವಾಸವನ್ನು ಧಾರ್ಮಿಕ ಆಚರಣೆಯಂತೆ ರೂಪಿಸಿದ್ದರು, ಆದರೆ ಅದರ ಹಿನ್ನೆಲೆಯಲ್ಲಿ ದೇಹದ ಅಗ್ನಿ ಬಲವಾಗಿ, ಜೀರ್ಣಶಕ್ತಿ ಸಮತೋಲನವಾಗಿ, ರಕ್ತದಲ್ಲಿ ಸಂಗ್ರಹವಾಗುವ ಮಲವಸ್ತುಗಳು ಕರಗುವಂತೆ ಮಾಡುವ ಜ್ಞಾನ ಅಡಕವಾಗಿದೆ. ಅನೇಕ ಪ್ರಾಚೀನ ಗ್ರಂಥಗಳು ಏಕಾದಶಿಯ ಉಪವಾಸವನ್ನು ಅಂತರಶುದ್ಧಿಯ ಹೆಜ್ಜೆ ಎಂದು ವಿವರಿಸುತ್ತವೆ. ಮನಸ್ಸಿನೊಳಗೆ ಭಗವದ್ಭಾವನೆ ಜಾಗೃತವಾಗುವುದಕ್ಕೆ ದೇಹವು ಹಗುರವಾಗಿ, ಮನಸ್ಸು ಸ್ವಚ್ಛವಾಗಿ, ಮನೋಭಾವ ಸಮಚಿತ್ತತೆಯಿಂದಿರಬೇಕು. ಏಕಾದಶಿ ವ್ರತ ಇದರತ್ತ ದಾರಿ. ಉಪವಾಸವು ಉಪಚಾರವಲ್ಲ, ಅದು ಅಂತಃಕರಣವನ್ನು ಭಗವಂತನ ಕಡೆಗೆ ಸೆಳೆಯುವ ಮಾರ್ಗ. ಏಕಾದಶಿಯಂದು ಆಹಾರವನ್ನು ನಿಲ್ಲಿಸುವುದರ ಜೊತೆಗೆ ಇಂದ್ರಿಯಗಳನ್ನು ಸಹ ನಿಯಂತ್ರಿಸುವುದು ಮುಖ್ಯ. ಭಗವನ್ನಾಮ ಜಪ, ಪುರಾಣ ಶ್ರವಣ, ಧ್ಯಾನ, ಮೌನ ಇವೆಲ್ಲವನ್ನು ಏಕಾದಶಿ ಆವರಣದಲ್ಲಿ ಮಾಡಿದರೆ ದೇಹದ ಹಿನ್ನಡೆಯಲ್ಲಿರುವ ಮನಸ್ಸು ಶಾಂತವಾದ ಜಲಾಶಯದಂತೆ ನಿಶ್ಚಲವಾಗುತ್ತದೆ. ಇದೇ ವೈಕುಂಠದ ಸ್ಥಿತಿಯನ್ನು ಜೀವನದಲ್ಲಿ ಅನುಭವಿಸುವ ಮೊದಲ ಪಂಕ್ತಿ. ವಿಷ್ಣುವಿನ ಲೋಕವಾದ ವೈಕುಂಠಕ್ಕೆ 4 ದ್ವಾರಗಳಿರುವಂತೆ ಪುರಾಣಗಳು ಹೇಳುತ್ತವೆ. ಆದರೆ ಉತ್ತರ ದಿಕ್ಕು ಜ್ಞಾನ, ಬೋಧನೆ, ಉನ್ನತ ಸತ್ವಗುಣಗಳ ಪಥವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿ ವೈಷ್ಣವ ಮಠಗಳು, ದೇವಸ್ಥಾನಗಳು ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರವನ್ನು ವಿಶೇಷವಾಗಿ ತೆರೆಯುತ್ತವೆ. ಶ್ರೀರಂಗ, ತಿರುಮಲ, ಮೆಲುಕೋಟೆ, ಸಿರಸಿ, ಮಂಗಳೂರು, ಪಣಂಬೂರು ಎಲ್ಲೆಡೆ ಈ ದಿನ ವೈಕುಂಠ ದ್ವಾರ ಎಂದು ಕರೆಯುವ ಮಾರ್ಗದ ಮೂಲಕ ಭಕ್ತರು ಪ್ರವೇಶಿಸುತ್ತಾರೆ. ಅವರು ಈ ದ್ವಾರದಿಂದ ಪ್ರವೇಶಿಸುವುದು ವೈಕುಂಠ ಪ್ರಾಪ್ತಿಗೆ ಸಂಕೇತ. ಅಂತರಂಗದ ದ್ವಾರಗಳು ಕೂಡ ತೆರೆಯುವುದಕ್ಕೆ ಪ್ರೇರಣೆ. ಪುರಾಣಗಳಲ್ಲಿ ಹೇಳುವುದೇನೆಂದರೆ ಈ ದಿನದ ಪೌರಾಣಿಕ ಘಟ್ಟಗಳು ಅತಿದೊಡ್ಡವು. ಸಮುದ್ರ ಮಂಥನದಲ್ಲಿ ಹೊರಬಂದ ಹಾಲಾಹಲ ಎಂಬ ವಿಷವನ್ನು ಶಿವನು ನುಂಗಿದ ದಿನವೂ ಇದೆ ಎಂದು ಕೆಲ ಪುರಾಣಗಳು ಸೂಚಿಸುತ್ತವೆ. ಅದೇ ಮಥನದಿಂದ ಬಂದ ಅಮೃತವೂ ಇದೇ ದಿನ. ಅಂದರೆ ಜೀವ ಮರಣ, ಸುರ ಅಸುರ, ಅಶುದ್ಧ ಶುದ್ಧ, ವಿಷ ಅಮೃತ ಎಲ್ಲವೂ ಏಕಕಾಲದಲ್ಲಿ ಉದ್ಭವಿಸಿದ ತಿಥಿ ಈ ಏಕಾದಶಿ. ಅದು ಜೀವನದ ಪೂರ್ಣತೆಯ ಸಂಕೇತವೂ ಹೌದು. ಮಹಾಭಾರತದ ಯುದ್ಧಭೂಮಿಯಲ್ಲಿ ಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ನೀಡಿದ ದಿನವೂ ಇದೇ ವೈಕುಂಠ ಏಕಾದಶಿ ಎಂದು ಹಲವರು ನಂಬುತ್ತಾರೆ. ಕೃಷ್ಣನು ಗೀತೆ ನೀಡಿದ ಸಮಯದಲ್ಲಿ ಸೂರ್ಯ ಪ್ರಭಾತದ ಪಥದಲ್ಲಿದ್ದನು. ಅದರಿಂದಾಗಿ ಆ ಉಪದೇಶವು ದಿವ್ಯಕಾಲದ ಶ್ರೇಷ್ಠತೆಯೊಂದಿಗೆ ಸಂಬಂಧಿಸಿದೆ. ಈ ದಿನ ಉಪವಾಸ ಜಾಗರಣೆಗಳನ್ನು ಮಾಡುವುದು ಪುಣ್ಯಕರ. ಉಪವಾಸ ಎಂದರೆ ಹೊಟ್ಟೆಗೆ ಆಹಾರವಿಲ್ಲದಿರುವುದಷ್ಟೇ ಅಲ್ಲ, ಮನಸ್ಸನ್ನು ಶುದ್ಧೀಕರಿಸುವುದು, ಚಿಂತನೆಯಲ್ಲಿನ ಅಶುದ್ಧಿಯನ್ನು ತೆಗೆಯುವುದು, ಭಕ್ತಿ ಮೂಲಕವೂ ಮನಸ್ಸನ್ನು ದೈವದತ್ತ ಕೊಂಡೊಯ್ಯುವುದು. ಜಾಗರಣೆ ಮನಸ್ಸನ್ನು ನಿದ್ರೆಯ ಆಲಸ್ಯದಿಂದ ಹೊರಗೆಳೆದು ಚೇತನವನ್ನು ದೈವದ ಸನ್ನಿಧಾನದಲ್ಲಿ ಇರಿಸುವುದು. ವಿಷ್ಣುವಿಗೆ ವಿರೋಧವಾಗಿ ನಿಂತಿದ್ದ 2 ಅಸುರರು ವೈಕುಂಠದ ಮಾರ್ಗದಿಂದಲೇ ಮೋಕ್ಷವನ್ನು ಕೇಳಿದ ಕಥೆಯೂ ಇದೆ. ಅವರು ವಿಷ್ಣುವಿಗೆ ಬೇಡಿಕೊಂಡದ್ದೇನು ಎಂದರೆ ವೈಕುಂಠದ ದ್ವಾರವನ್ನು ಒಂದು ದಿನ ಎಲ್ಲರಿಗೂ ತೆರೆ, ಯಾರು ಕೇಳಿದರೂ ಅವರಿಗೆ ಮೋಕ್ಷದ ಪಥ ದೊರಕಲಿ ಎಂದು. ಈ ಕಥೆಯನ್ನು ಕೇಳುವ, ನಂಬುವ, ಆಚರಿಸುವ ಭಕ್ತರಿಗೆ ವಿಷ್ಣು ತನ್ನ ದಯೆಯ ಕೃಪೆಯಿಂದ ವೈಕುಂಠದ ದಾರಿಯನ್ನು ತೆರೆದುಕೊಡುತ್ತಾನೆ ಎನ್ನುವುದೇ ಸಂಪ್ರದಾಯ. ವೈಕುಂಠ ಎನ್ನುವುದು ಬಾಹ್ಯ ಲೋಕ, ಆದರೆ ಅದಕ್ಕೂ ಮುಂಚೆ ಅಂತರಂಗದ ಲೋಕ. ಏಕಾದಶಿಯ ಉಪವಾಸದ ಮೂಲಕ ಮನಸ್ಸು ಮಲಿನಗಳಿಂದ ವಿರಳವಾಗುತ್ತದೆ. ತೊಂದರೆಗಳ ಸಂಕೀರ್ಣವು ಸ್ವಲ್ಪ ದೂರ ಸರಿದಂತೆ ತೋರುತ್ತದೆ. ಆ ಶಾಂತಿ ಮನಸ್ಸನ್ನು ದೈವದತ್ತ ಕೊಂಡೊಯ್ಯುತ್ತದೆ. ಈ ಮನೋಸ್ಥಿತಿ ತಲುಪಿದಾಗ ಮನುಷ್ಯ ತನ್ನ ಹೃದಯದೊಳಗೆ ನಾನು ಕ್ಷಣ ಮಾತ್ರದ ಮಟ್ಟಿಗೆ ವೈಕುಂಠದ ಅಂಚಿನಲ್ಲಿರುವೆನು ಎಂಬ ಭಾವನೆ ಉಂಟಾಗುವುದು ಸಹಜ. ಮಹಾಕವಿ ಕಾಳಿದಾಸನು ಹೇಳಿದಂತೆ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ, ದೇಹವು ಧರ್ಮ ಸಾಧನೆಗೆ ಮೊದಲನೆಯ ಸಾಧನ. ದೇಹವೇ ದುರ್ಬಲವಾದರೆ, ಮನಸ್ಸು ಅಸ್ಥಿರವಾದರೆ ಆಧ್ಯಾತ್ಮಿಕತೆಯ ಮಾರ್ಗದಲ್ಲಿ ಯಾವುದೇ ಸಾಧನೆ ಸಾಧ್ಯವಲ್ಲ.
ಏಕಾದಶಿಯ ಉಪವಾಸವು ದೇಹದ ಶಕ್ತಿಯನ್ನು ಉಳಿಸುವಂತೆ ಮನಸ್ಸಿನ ಚಲನೆಯನ್ನು ಸಮತೋಲನಗೊಳಿಸುತ್ತದೆ. ದೇಹ ಮನಸ್ಸಿನ ಈ ಯುಕ್ತ ಸಂಯೋಜನೆ ದೈವಭಕ್ತಿಯ ಬೀಗದ ಚಾವಿಯನ್ನು ಮನಸ್ಸಿಗೆ ಕೊಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.